ರಾಜ್ಯ ರಾಜಕಾರಣದಲ್ಲಿ ಸದ್ಯ CM ಸಿದ್ದರಾಮಯ್ಯನವರ ರಾಜೀನಾಮೆಯೇ ದೊಡ್ಡ ಚರ್ಚೆ ಆಗಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಅವರ ಒಂದು ರಾಜೀನಾಮೆಯ ಕುರಿತು ಅವರ ಸ್ವಕ್ಷೇತ್ರ ವರ್ಣ ಹಾಗೂ ಅವರ ಸ್ವಗ್ರಾಮದಲ್ಲಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯನುಂಡಿ ಹಾಗೂ ಇತರೆ ಗ್ರಾಮಗಳಲ್ಲಿ ಯಾವ ರೀತಿಯ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನ ನಾನಿವಾಗ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ನೇರವಾಗಿ ನಾನು ಗ್ರಾಮಸ್ಥರನ್ನು ಮುಖಂಡರುಗಳನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಈ ನಿಮ್ಮ 2 ಸಲ ಮುಖ್ಯಮಂತ್ರಿ ಮಾಡಿದ್ರಿ ಸಿದ್ದರಾಮಯ್ಯನವ್ರನ್ನ ನಿಮ್ಮ ಕ್ಷೇತ್ರದಿಂದ ಗೆಲ್ಸಿ, ಇದೀಗ ಇಳಿಸ್ಬಿಡ್ತಾರಂತ ಅವ್ರನ್ನ, ಒಪ್ಗೆನ ನಿಮ್ಗೆ? ನಮ್ಗೆ ಒಪ್ಪಿಗೆಲ್ಲಪ್ಪ. ಅವರೇ 5 ವರ್ಷ ಗಂಟೆ ಇರೋದ ಮೇಲೂ ಇರಬೇಕು. ಅಲ್ಲ, ಇರ್ತಾರ ಅಂತ ಈಗ ಎಲ್ಲ ಮಾತುಕತೆ ಆಗೋಗಿದೆ, ನಾಳೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾವ್ರೆ. ರಾಜೀನಾಮೆ ಕೊಟ್ಬಿಟ್ರು ಅಂತಂದ್ರೆ ನಾವು ಹಳ್ಳಿದ ಹೋಗಿ ನಾವೇನು ಇದು ಮಾಡೋಕ್ಕಾದ್ದ? ನಾವೇನಂದ್ರೆ ಅವ್ರ ಕೊನೆಗೆ 5 ವರ್ಷ ಗಂಟೆ ಇರಲಿ ಅಂತ ನಾವು ಹೇಳ್ತಾವೆ. ನಾವು ಇಳಿಸ್ಬಿಟ್ರೆ ನಾವೇನು ಮಾಡೋಕ್ಕಾದ್ದು? ಈಗ ಅವ್ರನ್ನ ಇಳಿಸ್ಬಿಟ್ಟು ಅವ್ರ ಮಗನ್ DCM ಮಾಡ್ತಾರಂತ, ಅದು ಓಕೆನಾ ನಿಮ್ಗೆ? ಅದು ಓಕೆನೆ. ಮಗ ಆದ್ರೇನೆ ಅಪ್ಪ ಆದ್ರೇನೆ ಹೌದೇ ಓಕೆನೆ. ಸಿದ್ದರಾಮಯ್ಯನವ್ರು ಮಾಡಿರೋಷ್ಟು ಕೆಲಸ ಮಾಡ್ಬೋದಾ DCM ಆದ್ರೆ? ಯಾರು ಅಪ್ಪನಷ್ಟು ಕೆಲಸ ಅವ್ರು ಮಾಡೋಕ್ಕಾಗಲ್ಲ. ಇವ್ರು ಮಾಡೋ ಕೆಲಸ ಕೊಡೋಕೆ ಅವ್ರು ಮಾಡೋಕ್ಕಾಗಲ್ಲ. ಆದ್ರೂ ಮಾಡಿದ್ರು ನಾವೇನು ಮಾಡೋಕ್ಕಾಗಲ್ವಲ್ಲ. ಮಾಡ್ಕೊಳ್ಳಿ. ಅವ್ರು ಇಳಿಸ್ಬೇಕು ಅಂದ್ರೆ 5 ವರ್ಷ ಗಂಟೆ ಅವರೇ ಇರಲಿ ಅಂತ ನಾವು ಹೇಳ್ತಾವೆ. ನಾವು ಇರಲಿ ಅಂತ. ಯಾಕೆ DK ಶಿವಕುಮಾರ್ ಯಾಕೆ ಬೇಡ? ಯಾರು DK ಶಿವಕುಮಾರ್ನ ಕೊನಾಗ ಅವ್ರ ವಾತಾವರಣ ನಮಗೆ ಗೊತ್ತಿಲ್ಲ. ಈ ಸಿದ್ದರಾಮಯ್ಯ ಅಂದರೆ ನಮ್ಮ ಏರಿಯಾದಲ್ಲೆಲ್ಲ ನಮಗೆ ಗೊತ್ತು. ನಮ್ಗೆ ಒಳ್ಳೆ ಕೆಲಸ ಮಾಡಾರ, ಎಲ್ಲಕ್ಕೂ ಸೌಕರ್ಯ ಚೆನ್ನಾಗದ ಅಂತ ನಾವು ಹೇಳ್ತಾವೆ. DK ಶಿವಕುಮಾರ್ ಅಂದ್ರೆ ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ನಮ್ಗೆ. ಒಟ್ಟಲ್ಲಿ ಇರಬೇಕು, ಸಿದ್ದರಾಮಯ್ಯನವ್ರು ಇರ್ಬೇಕು. ನಿಮಗೆ ಸಿದ್ದರಾಮಯ್ಯನವರು ಇದ್ರೆ ಚಂದ. ಇಲ್ಲಿ ಮತ್ತಷ್ಟು ಹಿರಿಯರಿದ್ದಾರೆ, ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಜಮಾನ ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಡ್ತಾರಂತೆ? ಅವೆಲ್ಲ ತಪ್ಪು. ಯಾಕಲ್ಲ ಯಾವ್ರಿಗೆ ಹೇಳ, ನಮ್ಮ ಮೊದಲೊಂದು ವರ್ಷದಲ್ಲಿ ಮುಖ್ಯಮಂತ್ರಿ ಆಗಿ 5 ವರ್ಷ ಕಂಟಿನ್ಯೂ ಆಗಿ ಮಾಡಿದ್ದಾರೆ. ಅವ್ರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಇವ್ರೇನಪ್ಪ ಅಂತ ನಾವು 2.5 ವರ್ಷ ಆಳ್ತೀವಿ, ನಿಮ್ಮ 2.5 ವರ್ಷ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು DK ಶಿವಕುಮಾರ್ಗೆ. ಇವ್ರು ಕೊಟ್ಟಿಲ್ಲ. ಅದು ಕೆಲವು ಜನ ಏನು ಮಾಡ್ತಾರೆ, ಇವ್ರು ಒಟ್ಟ ಕಿಚ್ಚಿಗೆ ಇವ್ರು ನಿಲ್ಲಿಸ್ಬೇಕು, ಯಾಕೆ ಕೊಡ್ತಾಯಿಲ್ಲ ಅವ್ರಿಗಂತ ಇವ್ರು ಕೇಳ್ತಿದ್ದಾರೆ. ಏನು ತಪ್ಪೇನಿಲ್ಲ, ಅವ್ರು ಮಾಡೋರು ಇದೆಯೇ. ಈಗ DK ಶಿವಕುಮಾರ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ಇವ್ರು ಮಾಡೋಕ್ಕಂದ್ರೆ ಪಾಲಿಸ್ಬೇಕು ತಾನೆ. ಇಲ್ಲ ಅವ್ರು ಬೇರೆ ಇಳಿದ್ಬಿಟ್ರು, ನಾನು ಬೇರೆ ಬಸ್ನಾಗ ಮಾಡ್ತಿನ್ನಕ್ಕಾಗತ್ತಾ? ಅವರು 2.5 ವರ್ಷ ಇವ್ರು ಹೆಂಗೆ ಆಳಿದ್ದಾರೆ ಅಷ್ಟನ್ನೇ ಅವರು ಆಳಬೇಕು. ಒಳ್ಳೇದು ಮಾಡ್ಕೊಂಡು ಹೋಗ್ಲಿ, ಇವ್ರನ್ನೇ ಇರಲಿ ಬಿಡಿ. ಸಿದ್ದರಾಮಯ್ಯನವ್ರು ಇದ್ರೆ ಅನುಕೂಲ ಆಗುತ್ತೆ ಅಂತ ನೀವು? ಹೌದು. ಯಾಕಂದರೆ ಇನ್ನಿಂದ ಆಳಿದಾರಲ್ಲ, ಆಳಬರಲ್ವೇ. ಇನ್ನೂ ಹೊಸಬ್ರಾದ್ರೆ ಕಷ್ಟ ಗೊತ್ತಿರಲಿಲ್ಲ ರಾಜಕೀಯ. ಅವ್ರು ಇಲ್ಲಿಂದ ಹಳಬರು, ಈ ಕಾಲದ ಆ ಕಾಲದಿಂದಿವೆ. ಅದನ್ನ ಅವ್ರಿಗೆ ಅನುಭವ ಗೊತ್ತು, ಯಾರಿಗೆ ಏನು ಮಾಡಬೇಕು, ಬಡವ್ರಿಗೆ ಏನು ಮಾಡಬೇಕು, ಅನುಕೂಲಸ್ಥರು ಹೆಂಗೆ ನೋಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತು. ಈ ಬಡವ್ರಂತ ಅಪರಾಧ ತೊಳ್ಬಿಡೋದಿಲ್ಲ, ಅನುಕೂಲಸ್ಥರನ್ನ ಅವ್ರು ಕೆಡಬಿಡಲ್ಲ. ಸಮವಾಗಿ ಬರ್ತಿದ್ದಾರೆ, ಪರವಾಗಿಲ್ಲ, ಇರಲಿ ಬಿಡಿ ಅವ್ರನ್ನೇ. ಒಂದು ವೇಳೆ ಸಿದ್ದರಾಮಯ್ಯನವ್ರು ಇಳಿಸ್ಬಿಟ್ರೆ ಏನಾಗ್ಬೋದು ರಾಜ್ಯದಲ್ಲಿ? ನಾವು ಮುಂದೆ ಬರೋದು ಹೇಳೋಕ್ಕಾಗಲ್ಲನೇ, ಹೆಂಗೆ ಹುಡುಕತ್ತಂತ ಹೇಳೋಕ್ಕಾಗಲ್ಲ. ಅಥವಾ ಇವರೇ ಕಾಂಗ್ರೆಸ್ಗೆ ನುಕ್ಕೊಂಡ್ರೋ ಅಥವಾ BJP ಅವರೇ ಬಂದು ಸೇರ್ಕೊಬಿಟ್ರೋ ಅತ್ತೆ ಒಂದು ಪಕ್ಷ ಆಗೋದು ನಾವು ಹೇಳೋಕ್ಕಾಗಲ್ಲ. ಇವತ್ತಿನ ಮಟ್ಟದಲ್ಲಿ ಹೆಂಗೆ ನಡ್ಕೊ ಹೋಯ್ತದ ಇನ್ನೂ ಒಡಕಿಲ್ಲ. ಯಾಕಂದ್ರೆ 5 ವರ್ಷ ಆಳಿ ತಿರ್ಗಿ ಎಷ್ಟು 2 ವರ್ಷ ನಡೆದಿದ್ದಾರೆ, ಹಂಗೂ ನಡ್ಕೊ ಹೋಯ್ತಾ ಇದೆ. ಈಗ ಒಬ್ರಿಗೊಬ್ರು ಟೀಚಿಗಾಗಿ ಇವರು ಅವ್ರು ಇಳಿಸ್ಬೇಕು ಅಂದ್ಬಿಟ್ಟು. ನೀವು ಹೇಳೋದು ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಿಸ್ಬಿಟ್ರೆ ಕಾಂಗ್ರೆಸ್ ಹೊಡೆದೈತೆ ಹೇಳೋಕ್ಕಾಗಲ್ಲ. ಇನ್ನೋದು ಹೆಂಗಾಗತ್ತೆ ಅಂತ ಇಷ್ಟು ಬೆಲೆ ಅವ್ರು ಸಿಗಲ್ಲ. ಇವ್ರು ಅಳಬರಲ್ವೇ, ಅನುಭವ ಗೊತ್ತು, ಯಾರನ್ನ ಹೆಂಗೆ ಇಟ್ಕೋಬೇಕು ಎಲ್ಲ ಇವ್ರು ಗೊತ್ತಿರ್ತದೆ, ಮಾಡ್ತಾವೆ. ನೋಡೋಣ ಅವ್ರದ್ದು ಹೆಂಗಿದ್ದು ನಡೆಸ್ಲಿ ಬಿಡಿ, ನಾನು ಅದನ್ನ ಹೇಳೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯನವ್ರು ರಾಜೀನಾಮೆ ತಕ್ಕಂಥ ಒಂದು ಮಗನ ಉಪಮುಖ್ಯಮಂತ್ರಿ ಮಾಡ್ತಾರಂತೆ ಯತೀಂದ್ರ ಅವ್ರನ್ನ. ಮಾಡಲಿ ಬಿಡಿ, ಅಪ್ಪ ಮಗನಲ್ವಾ, ಓಕೆ ಬಿಡಿ, ಅವ್ರ ಮಗನಲ್ವಾ ಪಾಲಿಸ್ತಾರೆ ಬಿಡಿ. ಯಾಕಂದ್ರೆ ನಮ್ಮ ತಂದೆ ಮಾಡಿದ್ದಾರೆ, ನಾವು ಇದನ್ನ ಹೋಗಿಸ್ಬಾರ್ದು. ನಮ್ಮ ತಂದೆ ಹೆಂಗೆ ನಡ್ಕೊತಾ ಇದ್ರು ಆ ರೀತಿ ನಾವು ನಡ್ಕೊಳ್ಳೋಣ ಅಂದು ಅವ್ರಿಗೂ ಸ್ವಲ್ಪ ಗೊತ್ತು ಬಿಡಿ. ಆಗಲಿ ಇಲ್ಲ ಬಂದು ಪರಿಚಯ ಇದ್ದಾರೆ, ಎಲ್ಲ ಬಂದವ್ರ ಮಗ ಎಲ್ಲರೂ ಮಾತಾಡಿದ್ದಾರೆ ಅಂದರೆ ಪರವಾಗಿಲ್ಲ ಬಿಡಿ, ಅವರು ಮಾಡ್ತಾರೆ. ಓಕೆ. ನಮಸ್ಕಾರ. ಏನು ನಿಮ್ಮ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬಿಡ್ತಾರಂತೆ? ಏನು ನಿಮ್ಮ ಕ್ಷೇತ್ರದವರು 2 ಬಾರಿ ಮುಖ್ಯಮಂತ್ರಿ ಮಾಡಿದರೆ ನೀವು, ಏನು ಅನಿಸ್ತಿದೆ ನಿಮಗೀಗ? ಸರ್, ಇದ್ರೆ ನಮ್ಗೆ ಅನುಕೂಲ. ನಮ್ಮ ಇದಕ್ಕೆ ನಮ್ಮ ದಂಡ ಸುತ್ತನೂರವರು ಅನುಕೂಲ ಆಯ್ತದೆ. ಆದರೆ ಇಳಿಸ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಇಳಿಸ್ಬಿಡೋದು ಒಪ್ಪಿಗೆ ನಿಮಗೆ ಅಂತ ಯಾಕೆ ಸರ್? ಇರಲಿ ಅಂತ ಹೇಳ್ತೀವಿ. ಇಳಿಸ್ಬಿಟ್ರೆ ಅವರು ಇದು ನಮ್ಗೇನು ಇದು ಮಾಡೋಕ್ಕದ್ದ? ಇಳಿಸ್ಬಿಡಿ. ಇಳಿಸ್ಬಿಟ್ರೆ ಒಂದು ವೇಳೆ ಏನಾಗ್ಬೋದು? ಏನು ಇಳಿಸ್ಬಿಟ್ರೆ ಸ್ವಲ್ಪ ಕದ್ರಕತ್ತದ ಸರ್, ಸರ್ಕಾರ ಕದ್ರಕತ್ತದ. ಈ ಥರ BJP ಅವರು ಈ ಥರ ಇವರು ಎಲ್ಲ ಇದರಾಗಿ ಕದ್ರಕಬಿಡ್ತದೆ, ಸರ್ಕಾರನೇ ಕದ್ರಕತ್ತದ. ಇಳಿಸ್ಬಿಟ್ರೆ ಇವರು ಒಂದು ಗಂಡು ಇದ್ರಂಗೆ ಏನೋ ತಡ್ಕೊಂಡು ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ತಿದ್ರು. ಇವ್ರು ಇಳಿದ ಮೇಲೆ ಸ್ವಲ್ಪ ಕದ್ರಕತ್ತ. ಸಿದ್ದರಾಮಯ್ಯ ಕಾಂಗ್ರೆಸ್ ಹುಲಿ ಅಂತೀರಿ ನೀವು? ಹುಲಿ. ಅದಕ್ಕೆ ಇಲ್ಲಿ ಗಂಟೆ ಇದು ಮಾಡ್ಕೊಂಬಂದದ್ದು. ಈಗ 1 ವರ್ಷದಲ್ಲೇ ಅವ್ರಿಗೂ 2.5 ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ದು, ಇಲ್ಲಿ ಗಂಟೆ ಹೆಂಗೆ ತಿಳ್ಕೊಂಬಂದಿದೆ ಲೆಕ್ಕ ಹಾಕಳಿ. ಯಾರನ್ನ ಹಿಡಿದು ಏನು ಕಥ ಮಾಡಿ ಎಲ್ಲಿ ತಿಳ್ಕೊಂಬಂದು ಇನ್ನೊಂದು ವರ್ಷ ಹೇಳ್ತಾರೆ, ಹೇಳೋಕ್ಕಾಗಲ್ಲ.
ತಳ್ಳಿಬಿಡ್ತಾರೆ, ಇನ್ನೊಂದು ವರ್ಷ 5 ವರ್ಷ ಅವರೇ ಇರ್ತಾರೆ. ಇರ್ತಾರೆ. ಅವ್ರ ಮಗನ ಉಪಮುಖ್ಯಮಂತ್ರಿ ಮಾಡ್ಬಿಡ್ತಾರಂತಲ್ಲ, ಅವ್ರನ್ನ ಇಳಿಸ್ಬಿಡ್ತಾರಂತ. ಮಾಡಿಬಿಡಿ, ಇನ್ನೂ ಒಳ್ಳೇದಲ್ವಾ. ಹೇಳ್ಕೊಂಡು ಆ ಮಗನಿಗೆ ಎಲ್ಲನೂ ಆ ಬುದ್ಧಿವಾದ ಹೇಳ್ಕೊಂಡು ನೋಡಪ್ಪ ಹಿಂಗೆಲ್ಲ ಹಿಂಗೆ ಮಾಡು, ಹಿಂಗೆಲ್ಲ ಹಿಂಗೆ ಮಾಡು ಅಂತ ಬುದ್ಧಿವಾದ ಹೇಳ್ಕೊಯ್ತಾರೆ ಮಗನಿಗೆ. ಮುಂದೆ ಸರ್ಕಾರ ನಡೀಲಿ ಅಂತ ಹೇಳ್ತಾರೆ. ಓಕೆ, ಇವ್ರು DK ಶಿವಕುಮಾರ್ ಯಾಕೆ ಬೇಡ ಅಂತ? ಯಾರಿಗೆ? DK ಶಿವಕುಮಾರ್ ಸರ್ ಅವ್ನಿಗೆ ಸಪೋರ್ಟ್ ಇಲ್ಲ, ಸ್ವಲ್ಪ ಸಪೋರ್ಟ್ ಇಲ್ಲ. ಅದರಿಂದ ಇಷ್ಟು ಇಲ್ಲಿ ಗಂಟೆ ಬಿಡಾರ ಅವರು. ನೀವು ಹೇಳಂಗ ಇವನಿಗೆ ಪವರ್ ಅದ, ಅವ್ರಿಗೆ ಸ್ವಲ್ಪ ಇದು ಕಡಿಮೆ, ಅದರಿಂದ ಇಲ್ಲಿ ಗಂಟೆ ಒದ್ದಾಡ್ಕೊಂಡು ಬಂದಿರೋದು. ಈಗ ಕ್ಷೇತ್ರದ ಶಾಸಕರು ಮುಖ್ಯಮಂತ್ರಿ ಮಾಡಿದ್ರಿ 2 ಸಲ, ಸಿದ್ದರಾಮಯ್ಯನವರು ಇಳಿಸ್ಬಿಡ್ತಾರಂತ ಏನು ಹೇಳ್ತೀರಿ ನೀವು? ರಾಜಕಾರಣದಲ್ಲಿ ಅವರು ಮುಂದುವರಿಬೇಕು, ಇನ್ನೂ 5 ವರ್ಷ ಮುಂದುವರೆದ್ರೆ ಒಳ್ಳೇದು, ಏನಿಲ್ಲ. ಅವರು ನೀವು 2.5 ವರ್ಷ, ನಾವು 2.5 ವರ್ಷ DK ಅಂತ ಹೇಳಿದ್ರಂತಲ್ಲಪ್ಪ, ಅದಕ್ಕಾಗಿ ಹೊರಣ್ಕೊಂಬರ್ತಾರೆ ಅಷ್ಟೇ. ಅವರು ಇನ್ನೇನು ಇಲ್ಲ. ಕಾಂಗ್ರೆಸ್ ನಿಮ್ಗೆ ಒಪ್ಪಿಗೆನಾ ಅಂತ? ಅದು ಅವ್ರಿಗೆ ಸರ್ಕಾರಕ್ಕೆ ಸೇರಿದ್ದು. ಅದು ಒಪ್ಪಿಗೆ ನಮಗೆ, ನಮ್ಮ ಕ್ಷೇತ್ರ ಸಿದ್ದರಾಮಯ್ಯ ಇದ್ದರೂ ಒಳ್ಳೇದೇ ನಮ್ಗೆ. ಅವರು ಇಡೀ ದೇಶಕ್ಕೆ, ಕರ್ನಾಟಕಕ್ಕೆ ಇದು ಮಾಡೋರಲ್ವಾ, ಅದು ಅವರು ಹೈಕಮಾಂಡ್ ಏನು ಹೇಳ್ತಾ ಅವ್ರಂತ ಮಾಡ್ಕೊತಾರೆ ಅವರು ಅಷ್ಟೇ. ಈಗ ಅವ್ರನ್ನ CM ಸ್ಥಾನದಿಂದ ಇಳಿಸ್ಬಿಟ್ಟು ಯತೀಂದ್ರ ಅವ್ರನ್ನ DCM ಮಾಡ್ತಾರಂತ, ಅದು ಓಕೆನಾ ನಿಮಗೆ? ಮಗನ DK ಅವರು ಇವ್ರು ಮಾಡಬೇಕಾದ್ರೆ ಇನ್ನೂ ಹಳಬರವರಲ್ಲ, ಅವ್ರ ಕಡೆಯವರು. ಅವ್ರು ಕೊಡಲ್ಲ ಅವ್ರಿಗೆ, ಮಗನ ಕೊಡಲ್ಲ. ಯಾಕನಿ ಅವನು ಹಳಬರವರಲ್ಲ, ಅವ್ರು ಕಾಂಗ್ರೆಸ್ಸಲ್ಲಿ ಹಳಬರವರಲ್ಲ, ಅವರು ಕೊಡಬೇಕು. ಅಂದರೆ DCM ಮಾಡೋಕ್ಕೆ ಹಳಬ್ರೆ ಬಿಡಲ್ಲ ಅಂತೀರಾ? ಅವ್ರು ಬಿಡಲ್ಲ, ಅವರು ಸರ್ಕಾರ ಗೊತ್ತು ನಮ್ಗೆ, ಕರ್ನಾಟಕ ಜನಕ್ಕೆ ಗೊತ್ತು. ಇವರು ಮಗನಿಗೆ ಇದು ಕೊಡೋಕೆ ಉಪಮುಖ್ಯಮಂತ್ರಿ ಕೊಡೋಕ್ಕಾಗಲ್ಲ. DCM ಸ್ಥಾನ ಕೊಡಲ್ಲ ಅವ್ರಿಗೆ, ಯಾಕಂದ್ರೆ ಹಳಬರವರಲ್ಲ. ಒಂದು ವೇಳೆ ಒಪ್ಕೊಬಿಟ್ಟಿದೆ ಅಂತಲ್ಲ ಈಗ ಹೈಕಮಾಂಡ್ DCM ಮಾಡ್ತೀವಿ ಅವ್ರನ್ನ ಅಂತ. ಅದು ಅವರು ಕಾಂಗ್ರೆಸ್ನ ಇದರಲ್ಲಿ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅವರು ಹೈಕಮಾಂಡ್ ಏನು ಕೇಳ್ತಾರೆ, ಸೋನಿಯಾ ಗಾಂಧಿ ಇವರು ಏನು ಹೇಳ್ತಾರೆ, ಖರ್ಗೆ ಅವ್ರು ಏನು ಹೇಳ್ತಾರೆ, ಅದಕ್ಕೆ ಮಾಡಿದ್ರು ಮಾಡ್ಬೋದು. ಯಜಮಾನ್ರೆ, ನಿಮ್ಮ ಕ್ಷೇತ್ರದವ್ರು ಮುಖ್ಯಮಂತ್ರಿ ಇಳಿಸ್ಬಿಡ್ತಾ ಇದ್ದಾರಂತೆ, ರಾಜೀನಾಮೆ ಕೊಡ್ತಾರಂತ ನಾಳೆ, ಏನು ಹೇಳ್ತೀರಿ ನೀವು? ನಮ್ಮ ಮೇರೆದವರು ನಾವು ಇನ್ನೂ 2.5 ವರ್ಷ ಇರಬೇಕು ಅಂತ ನಾವು ಅಂದ್ಕೋತೀವಿ. ಅವರು ಬಿಡ್ಬೇಕಲ್ಲ ಅಲ್ಲಿ. ಅಂದರೆ ಬಿಡೋದೇ ಇಲ್ಲ ಸಿದ್ದರಾಮಯ್ಯನವ್ರು ಅಂತ ನಿಮ್ಮ ವಾದ? ಇಲ್ಲ, ಅವರು ಅಲ್ಲಿ ಹೈಕಮಾಂಡ್ಲಿ ಬಿಡ್ಬೇಕಲ್ಲ ಅವರ, ಇನ್ನೂ 2.5 ವರ್ಷ ಇರಿ ಅಂತ. ಈಗ ನಮ್ಮ ಮೇರೆದವರು. ಆಮೇಲೆ ಇಂದ ನಮ್ಮ ಮೈಸೂರಲ್ಲಿ ಅರಸು ಬಿಟ್ಕೊಂಡ್ರೆ ನಮ್ಮ ಸಿದ್ದರಾಮಯ್ಯನವರೇ ಆಗಿರೋರು CM ಕೊಂಡಾಗಿ. ಅರ್ಸಿನಿಂದ ಯಾರು ಕೊಟ್ಟರೆ ನಮ್ಮ ಮೈಸೂರಲ್ಲಿ ಅರಸು ಬಿಟ್ಕೊಂಡ್ರೆ? ಹೌದು. ಮೊದಲು 5 ವರ್ಷ ಕೊಟ್ಟರು, ಈಗ 2.5 ವರ್ಷ ಅಂದರು. ಇನ್ನೂ 2.5 ವರ್ಷ ಬಿಟ್ರು, ಇನ್ನು ಇಲ್ಲಿಂದ ಈಚೆಗೆ ನಮ್ಮ ಮೈಸೂರವ್ರಿಗೆ CM ಸಿಕ್ಕಲ್ಲ. BJPಲಾಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಇಲ್ಲಿಂದ ಈಚೆಗೆ ಸಿದ್ದರಾಮಯ್ಯನವ್ರು ಬಿಟ್ಕೊಂಡ್ರೆ ನಮ್ಮ ಮೈಸೂರಲ್ಲಿ CM ಸಿಕ್ಕಲ್ಲ ಅವ್ರಿಗೆ. ಒಂದು ವೇಳೆ ಸಿದ್ದರಾಮಯ್ಯನವ್ರ ರಾಜೀನಾಮೆ ತಗೊಬಿಟ್ರೆ ಏನಾಗ್ಬೋದು? ಯಾವ್ದು? ಅದು ಅವರ ಪ್ರಯತ್ನ. ಅದು ಸರ್ಕಾರ ಏನಾದ್ರು ಬಿದ್ದೋಗುತ್ತಾ, ಇಂದ ಮತಗಳೇನಾದ್ರು ಇದಾಗುತ್ತಾ ಅಂತ? ಸರ್, ಸರ್ಕಾರ ಬೀಳುತ್ತಾ ಅಂತ ಹೇಳಕ್ಕಾಗಲ್ಲ. ಇವರಿಂದ ಅವ್ರಿಗೆ, ಅವರಿಂದ ಇವ್ರಿಗೆ ಬದಲಾಯಿಸ್ಗೆ ಬೆಳೆಸ್ಬೋದು. ಇಲ್ಲ DK ಶಿವಕುಮಾರ್ ಕೊಟ್ಟರೆ ನಡೆಸ್ಬೋದು ಅವರು. ಈಗ ನಾನೀಗ ವರ್ಣ ವಿಧಾನಸಭಾ ಕ್ಷೇತ್ರ ದಂಡಿಕೆರೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ಇಲ್ಲೊಂದಷ್ಟು ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಮ್ಮ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಡ್ತಾರಂತೆ ಮುಖ್ಯಮಂತ್ರಿ ಸ್ಥಾನದಿಂದ, ಏನು ಒಪ್ಪಿಗೆನಾ ನಿಮಗೆ? ನಮ್ಗೆ ಒಪ್ಪಿಗೆ ಇಲ್ಲ ಸಹ, ಅವರೇ ಇರಬೇಕು ಅಂತಾವೆ. ಯಾಕೆ ಇರ್ಬೇಕು ಅವರು? ಅವರಿದ್ರೆ ನಮಗೆ ಸಂತೋಷ. ನಮ್ಗೆ ಬೀದಿಗಳಲ್ಲಿ ಕಲ್ಲೆಲ್ಲ ರೋಡಿತ್ತು, ರೋಡೆಲ್ಲ ಮಾಡಿಸ್ಕೊಟ್ರು. ಮನೆ ಇಲ್ದದವ್ರಿಗೆ ಮನೆ ಎಲ್ಲ ಕೊಡ್ಸವ್ರ, ಏನೇನೋ ಸೌಲಭ್ಯ ಮಾಡವ್ರ ನಮ್ಗೆ ಹಳ್ಳಿಗಳಲ್ಲಿ. ನಮ್ಮ ಹೋಬ್ಳಿಯವರು ಸಿದ್ದರಾಮಯ್ಯವರು, ಸಿದ್ದರಾಮುಂಡಿಯವರು, ನಾವು ದಂಡಿಕೆರೆ ವರ್ಣ ಹೋಬ್ಳಿ, ಮೈಸೂರು ತಾಲೂಕು. ಅದಕ್ಕೋಸ್ಕರ ನಾವು ಅವರೇ ಇರಲಿ ಅಂತ ಹೇಳ್ತಾರೆ. ಸುಮಾರು ಜನ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯವ್ರು ಬೇಡ ಅಂತಾರಲ್ಲ, ಈಗ ನಮ್ಮ ಸಿದ್ದರಾಮಯ್ಯವ್ರು ಬಿಟ್ಕೊಟ್ರೆ ಅವ್ರು ಮಾಡಲಿ. ಹಂಗಾರೆ ಬಿಟ್ಕೊಡಲ್ಲ ಅಂತಾನ ನೀವು? ನಮ್ಗೆ ಅವ್ರ ಅಭಿಪ್ರಾಯ ಅದು. ಸಿದ್ದರಾಮಯ್ಯವರು ಬಿಟ್ಕೊಟ್ಟಾರ, ಅಥವಾ ಈಗ 2.5 ವರ್ಷ ಮಾಡಿದ್ದೀನಿ, ಇನ್ನೂ 2.5 ವರ್ಷ ಮಾಡವ ಅನ್ನೋದು ಅವ್ರ ಆಸೆ ಇದ್ದದ. ಏನೋ ಒಟ್ಲಿ ನಮ್ಗೆ ಸಿದ್ದರಾಮಯ್ಯರೇ ಇರಲಿ ಅಂತ ನಾವು ಅಂತೀವಿ. ಈಗ 2,000 ರೂಪಾಯಿ ಇದ್ರದ್ದೆಲ್ಲ ಬರ್ತಾ ಇದೆಯಾ ನಿಮಗೆ? ಬರ್ತದ ನಮ್ಗೆ. ಏನೋ ಒಂದು 2 ತಿಂಗಳು ನಿಂತೋಗಿತ್ತು, ಮಾಮೂಲಿ ಆಗ್ತಾವ್ರ. ಈಗ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಿ ಅವ್ರ ಮಗನ್ DCM ಮಾಡ್ತಾರಂತೆ, ಉಪಮುಖ್ಯಮಂತ್ರಿ ಮಾಡ್ತಾರಂತೆ, ಅದು ಓಕೆನಾ ನಿಮ್ಗೆ? ಅದು ಓಕೆ ನಮ್ಗೆ. ಸಿದ್ದರಾಮಯ್ಯವ್ರ ಮಗ ಬಂದ್ರು ಓಕೆ ನಮ್ಗೆ. ಸಿದ್ದರಾಮಯ್ಯನವ್ರು ಇಳಿಸಿದ್ರು ಪರವಾಗಿಲ್ಲ, ಮಗ ಉಪಮುಖ್ಯಮಂತ್ರಿ ಆದ್ರೂ ಚಂದ ನಮ್ಗೆ. ಅಮ್ಮ, ನಿಮ್ಮ ಸಿದ್ದರಾಮಯ್ಯನವರು ನಿಮ್ಮ ಕ್ಷೇತ್ರದವರು 2 ಸರಿ ಮುಖ್ಯಮಂತ್ರಿ ಮಾಡಿದ್ರಿ, ಈಗ ಇಳಿಸ್ಬಿಡ್ತಾರಂತಲ್ಲ, ನಿಮ್ಗೆ ಓಕೆನಾ? ಇಳಿಸಕ್ಕಾಗಲ್ಲಕ್ಕಪ್ಪ, ಅವರೇ ಇರಬೇಕು, ಸಿದ್ದರಾಮಯ್ಯನವರೇ ಇರಬೇಕು. ಅವರೇ ಇರಬೇಕು, ಸಿದ್ದರಾಮಯ್ಯನವರೇ ಇರಬೇಕು, ಇಳಿಸಕ್ಕಾಗಲ್ಲ ಅವ್ರನ್ನ. ಈಗ 2.5 ವರ್ಷ ಮಾತುಕತೆ ಆಗಿತ್ತು, ಈಗ ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ ನಾಳೆಗೆ ಅಂತ ಹೇಳ್ತವ್ರೆ, ಏನು ಹೇಳ್ತೀರಿ?
ಸಿದ್ದರಾಮಯ್ಯ ಅವ್ರು ಬಿಟ್ಟು ಕೊಡ್ಬೇಕಲ್ಲ ರಾಜೀನಾಮೆ ಕೊಡಾಕ ಹಂಗಾರೆ ಬಿಟ್ಬಿಡಲ್ಲ ಅಂತೀರಾ? ಅವ್ರು ಬಿಟ್ಟು ಕೊಡಲ್ಲ ಬಿಡಿ ಅವ್ರನ್ನ. ಅವ್ರು ಬಿಟ್ಟು ಕೊಡ್ರೆ ತಾನೇ ಅವ್ರ ರಾಜೀನಾಮೆ ಸಿಕ್ಕತ್ತ ಅವ್ರಿಗೆ. ಅವ್ರು ಬಿಟ್ಟು ಕೊಡೋದಿಲ್ವಲ್ಲ ಅವ್ರುಗಳು. ಈಗ ನೀವೇ ಹೇಳ್ತಿದ್ರಿ ಬಿಟ್ಕೊಡ್ಬೇಡಿ ಅಂತ ಬಿಟ್ಟು ಕೊಡಬೇಡಿ ಅಂತ ನಾವೇ ಹೇಳ್ತೀವಿ ಅಲ್ಲ ಸಿದ್ದರಾಮಯ್ಯವ್ರಿಗೆ. ಸಿದ್ದರಾಮಯ್ಯನವ್ರಿಗೆ. ಈಗ ಅವ್ರ ಮಗನಿಗೆ DCM ಮಾಡಿದ್ರು ಓಕೆನಾ ನಿಮ್ಗೆ? ಆಯ್ತು ಕಪ್ಪ ಓಕೆ. ಅವ್ರ ಮಗ ಆದ್ರೂ ಸರಿ ಅಪ್ಪ ಆದ್ರೂ ಸರಿ. ಕಪ್ಪ DK ಶಿವಕುಮಾರ್ ಬೇಡವಾ? DK ಶಿವಕುಮಾರ್ ಆದ್ರೆ ನಮ್ಗೆ ಸಿದ್ದರಾಮಯ್ಯ ನಂಗೆ ಹಾಕೊಟ್ರೆ ನಮ್ಗೆ ಅಲ್ಲ ಗ್ಯಾರಂಟಿ